ಇವತ್ತು ಜಸ್ಟ್ ನಾವು ಹೋಟೆಲ್ ಪಬ್ಸ್ ಬಾರ್ಸ್ ಪೊಲೀಸ್ ಅವ್ರ ಜೊತೆಗೆ ಮೀಟಿಂಗ್ ನಾವು ಮಾಡಿದ್ದೀವಿ. ಇದು ಮೀಟಿಂಗ್ಸ್ ಬೇರೆ ಬೇರೆ ಲೆವೆಲಲ್ಲಿ, ಸ್ಟೇಷನ್ ಲೆವೆಲಲ್ಲಿ, ಡಿವಿಷನ್ ಲೆವೆಲಲ್ಲಿ ಆಲ್ರೆಡಿ ಆಗಿದೆ. ನಮ್ಮ ಎಂಟೈರ್ ಸಿಟಿದು ಒಂದು ಅಸೋಸಿಯೇಷನ್ ಜೊತೆಗೆ ಕೂಡ ಮೀಟಿಂಗ್ ನಾವು ಇವತ್ತು ಜಸ್ಟ್ ಕರೆದಿದ್ದು ಕೆಲವು ಸಲಹೆ ಸೂಚನೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಡಿಟೇಲ್ ಆಗಿ ಒಂದು 30 ಪಾಯಿಂಟ್ಸ್ ನಾವು ಕೊಟ್ಟಿದ್ದೀವಿ. ಎಲ್ಲ ಡೀಟೇಲ್ಸ್ ಆ 30 ಪಾಯಿಂಟಲ್ಲಿ ಎಲ್ಲ ಅವ್ರಿಗೆ ಯಾವ ರೀತಿ ಕ್ಲೋಸಿಂಗ್ ಟೈಮ್ದು ಎನ್ಫೋರ್ಸ್ಮೆಂಟ್ ಇದೆ, ಓವರ್ ಕ್ರೌಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು. ಒಂದರೆ ಅಂದರೆ ಮೈನರ್ಸ್ ಅವ್ರಿಗೆ ಯಾರು ಹೋಗಬಾರ್ದು, ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಸರ್ವಿಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವ್ರು ಹಾಕ್ಕೊಳ್ಬೇಕು. ಅದ್ರ ಬಗ್ಗೆ ವುಮೆನ್ ಸೇಫ್ಟಿ ಬಗ್ಗೆ, ನಾಯ್ಸ್ ಕಂಟ್ರೋಲ್ ಬಗ್ಗೆ, ಮತ್ತು ಯಾವ ಥರದ ಇಲೀಗಲ್ ಆಕ್ಟಿವಿಟೀಸ್ ಇರಬಾರ್ದು, ಡ್ರಗ್ಸ್ ಅಥವಾ ಯಾವುದು ವಸ್ತು ಇರಬಾರ್ದು. ಪೊಲೀಸ್ ಜೊತೆಗೆ ಸಹಕರಿಸಬೇಕು. ಅವ್ರು ಏನೇನೋ ಆದಾಗ ಸಲಹೆ ಕೊಡ್ತಾರೆ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ಎಂಟ್ರಿ ಮ್ಯಾನೇಜ್ಮೆಂಟ್ ಇದು ಕರೆಕ್ಟ್ ಇರಬೇಕು. ಪಾರ್ಕೋಡ್ ಸಿಸ್ಟಮ್ ಯೂಸ್ ಮಾಡಿ ಮತ್ತೆ ಲಾಸ್ಟ್ ಮೂಮೆಂಟ್ ಟಿಕೆಟ್ ಸೇಲ್ ಮಾಡಬಾರ್ದು. ಸಪೋಸ್ ಫೈರ್ ಸೇಫ್ಟಿ ಕಂಪ್ಲೈನ್ಸ್, ಸ್ಟಾಫ್ ವೆರಿಫಿಕೇಶನ್, ಪಾರ್ಕಿಂಗ್ ಕಂಟ್ರೋಲ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡಿಸ್ಪ್ಲೇ. ನಾವು ಆಲ್ರೆಡಿ QR ಕೋಡ್ ಕೊಟ್ಟಿದ್ದೀವಿ. ಅದರಲ್ಲಿ ಫೈರ್, ಆಂಬ್ಯುಲೆನ್ಸ್ ಮತ್ತು ಎಮರ್ಜೆನ್ಸಿ ಸರ್ವಿಸಸ್, ಲೋಕಲ್ ಪೊಲೀಸ್ ಎಲ್ಲ ಡಿಸ್ಪ್ಲೇ ಇರಬೇಕು. ಮತ್ತು ಇಲ್ಲೀಗಲ್ ಪ್ರಮೋಷನ್ಸ್ ಇರಬಾರ್ದು. ಅಂದರೆ ರೇವ್ ಪಾರ್ಟಿ, ಅನ್ಲಿಮಿಟೆಡ್ ಆಲ್ಕೋಹಾಲ್ ಅಥವಾ ಪ್ಯಾಕೇಜಸ್ ವಿದೌಟ್ ಪರ್ಮಿಷನ್ ಅದು ಇರಬಾರ್ದು. ಬ್ಯಾನ್ ಆನ್ ಡೇಂಜರಸ್ ಐಟಮ್ಸ್ ಲೈಕ್ ಫೈರ್ ಕ್ರ್ಯಾಕರ್ಸ್, ಆಮೇಲೆ ವೆಪನ್ಸ್ ಇಂಥದ್ದು ಇರಬಾರ್ದು. ಅಲ್ಲಿ ಪ್ರೊಹಿಬಿಷನ್ಸ್ ಆನ್ ಅನ್ಲೈಸೆನ್ಸ್ಡ್ ಬೌನ್ಸರ್ಸ್ ಕೂಡ ವೆರಿಫಿಕೇಶನ್ ಇರಬೇಕು. ಬ್ಯಾಕಪ್ ಪವರ್ ಸಪ್ಲೈ, ಪೋಸ್ಟ್ ಇವೆಂಟ್ ಕ್ಲೀನ್ ಅಪ್ ಅಂದರೆ ಇವೆಂಟ್ ಆದಮೇಲೆ ಎಲ್ಲ ಏರಿಯಾ ಎಲ್ಲ ಸ್ವಚ್ಛ ಇಟ್ಕೊಳ್ಬೇಕು. ಕ್ಯೂ ಮ್ಯಾನೇಜ್ಮೆಂಟ್ ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಈ ಜನ ತುಂಬ ಜಾಸ್ತಿ ಕ್ರೌಡೆಡ್ ಇರ್ತದೆ. ಸೊ ಕರೆಕ್ಟಾಗಿ ಅವ್ರು ಕ್ಯೂ ಮ್ಯಾನೇಜ್ ಮಾಡಬೇಕು. ಮ್ಯೂಸಿಕ್ ಮತ್ತು DJ ಅವರು ಕರೆಕ್ಟಾಗಿ ಯಾವುದು ಪ್ರೊವೊಕೇಟಿವ್ ಅಥವಾ ಅಬ್ಯೂಸಿವ್ ಅಥವಾ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಮಾಡೋದಂಥದ್ದು ಯಾವುದು ಪ್ಲೇ ಮಾಡಬಾರ್ದು. ಮತ್ತು ಗ್ಲಾಸ್ ಇದು ಐಟಮ್ಸ್ ನೋಡ್ಕೊಂಡು ಅಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಡೇಂಜರ್ಸ್ ಇರ್ತದೆ. ಫ್ಯಾಮಿಲಿ ಸೆಕ್ಷನ್ಸ್ ಇಫ್ ಪಾಸಿಬಲ್ ಅವ್ರಿಗೆ ಸಪ್ರೇಟ್ ಇಟ್ಕೊಳ್ಬೇಕು. ಲಿಕ್ಕರ್ದು ಸ್ಟಾಕ್ ರೆಕಾರ್ಡ್ ಮೇಂಟೆನೆನ್ಸ್ ಇದು ಹೇಗಾದ್ರೂ ಮಾಡ್ತಾರೆ, ಬಟ್ ನಮ್ಮ ಕೂಡ ಚೆಕ್ ಮಾಡ್ತಾರೆ ಅವರು. ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಅಂಡ್ ನಾರ್ಕೋಟಿಕ್ಸ್ ಇದು ಆಲ್ರೆಡಿ ಹೇಳಾಗಿದೆ. ಅವೇರ್ನೆಸ್ ಪೋಸ್ಟರ್ಸ್ ಮತ್ತು ಎಕ್ಸಿಟ್ ಆದರೆ ಒಮ್ಮೆ ಎಲ್ಲ ಎಕ್ಸಿಟ್ ಆದರೆ ಸಮಸ್ಯೆ ಆಗ್ತದೆ. ಸೊ ಸ್ಟ್ಯಾಗರ್ಡ್ ಆಗಿ ಎಕ್ಸಿಟ್ ಪ್ಲಾನ್ಸ್ ಅವ್ರು ನಮಗೆ ತೋರಿಸ್ಬೇಕು. ಮತ್ತು ಅವ್ರದ್ದು ಎಲ್ಲ ಟೋಟಲ್ ಈವೆಂಟ್ ಏನೇನು ಮಾಡಿದರೆ ಅವರು ಅದರಲ್ಲಿ ಈವೆಂಟ್ ಪ್ಲಾನ್, ಸೆಕ್ಯೂರಿಟಿ ಪ್ಲಾನ್, ಎಕ್ಸ್ಪೆಕ್ಟೆಡ್ ಫುಟ್ಫಾಲ್ ಮತ್ತು ನಮ್ಮ ಲೈಸ್ನಿಂಗ್ ಆಫೀಸರ್ ಜೊತೆಗೆ ಸಂಪರ್ಕಿಸಿ ಮತ್ತು ಎಮರ್ಜೆನ್ಸಿ ಅಸಿಸ್ಟೆನ್ಸ್ಗೋಸ್ಕರ ಅವ್ರು ವ್ಯವಸ್ಥೆ ಮಾಡಿದರೆ ಅದೆಲ್ಲ ನಮ್ಮ ಜೊತೆಗೆ ಶೇರ್ ಮಾಡಬೇಕು. ಸ್ಟಾಫ್ ಕೂಡ ಕುಡಿಬಾರ್ದು, ಯಾಕಂದರೆ ಸ್ಟಾಫ್ ಕುಡಿದ್ರೆ ಅವರೇ ಸಮಸ್ಯೆ ಮಾಡಿಕೊಳ್ಬಾರ್ದು. ಮತ್ತು ಮೇಂಟೈನ್ ಪೀಸ್ ಆ್ಯಂಡ್ ಪಬ್ಲಿಕ್ ಸೇಫ್ಟಿ, ಅದರಲ್ಲಿ ನಮ್ಮ ಮ್ಯಾಜಿಕ್ ಬಾಕ್ಸಸ್ ನಾವು ಕೊಡ್ತಾ ಇದ್ದೀವಿ. ಕ್ಯಾಮ್ರಾಸ್ದು ಫೀಡ್ಗೋಸ್ಕರ ನಮ್ಮ ಕಮಾಂಡ್ ರೂಮ್ಗೋಸ್ಕರ ಅದೆಲ್ಲ ಸಪ್ಲೈ ಮಾಡಬೇಕು. ಇದೆಲ್ಲ ಸಂಕ್ಷಿಪ್ತವಾಗಿ ನಾವು 30 ಪಾಯಿಂಟ್ಸ್ ಕೊಡ್ತೀವಿ ನಿಮಗೆ ಡೀಟೇಲ್. ಅದರ ಬಗ್ಗೆ ಅವರು ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಕೂಡ ನಾವು ಕೆಲವು ವಿಷಯ ಅವರು ಕೇಳಿದ್ರು. ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ, 1 ಗಂಟೆ ಏನಿದೆ ಅಲ್ಲಿವರೆಗೂ ಇರ್ತದೆ. ಜೊತೆಗೆ ಕೆಲವರು ನಾವು ಸಲಹೆ ಸೂಚನೆ ಮೇಲೆ ಅವರು ಕೂಡ ಒಪ್ಕೊಂಡ್ರು. ಮತ್ತು ನಮ್ಮ ಪೊಲೀಸ್ ಬಗ್ಗೆ ಅವ್ರಿಗೆ ಕೂಡ ಗೌರವ ಇದೆ, ಹೇಳಿದ್ದಾರೆ. ನಾವು ನಮ್ಮದು ಹ್ಯಾಶ್ಟ್ಯಾಗ್ ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ, ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ. ಅದು ಕೂಡ ಅವ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಇಷ್ಟೆಲ್ಲ ನಾವು ಹೇಳಿ ಯಾವುದು ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಮತ್ತು ಸಲಹೆ ಸೂಚನೆ ಕೊಡ್ತೀವಿ.